ವೀರ ವೀರನಿ ವೀರ ವೀರನಿ ಒದ್ದು ಹಾಡಬೇಕು ದ್ರೋಹಿ ಪಾತಕಿ ನರಕಿರಾತ ಓ ನನ್ನ ವಂಶಜಯಕ್ಕೆ ಕಾರಣಕರ್ತರಾದ ದುರ್ಜಾತ ದುರ್ನೀತ ಧೂರ್ಣ ದುರ್ಯೋಧನನೇ ಹೇಳು. ನೀನು ಕರೆದ್ಬಿಟ್ಟು ನಾನು ಬಯಸ್ಕೊಂಡ್ಬಿಟ್ಟ ನನ್ನ ಜನ್ಮದಾತರನ್ನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ರಕ್ತದಲ್ಲಿ ಕಾರಣಾಗುವುದು ನಿಲ್ಲಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರಗಳ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು ಕೈ ಕಾಲುಗಳು ಕಂಪಿಸುವುದು ರಕ್ತವೂ ಕುದಿಯ ತೊಡಗುವುದು. ನನಗುವೆ ದಿನಕ್ಕೊಂದು ಇಡೀ ಅನ್ನ ಒಂದು ಒಳ್ಳೆ ನೀರನ್ನು ಕೊಡುತ್ತಿದ್ದೆ. ಆದರೆ ಆ ಇಡೀ ಅನ್ನ ಒಂದು ಒಳ್ಳೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ 3 ಜನ ಸಹೋದರರು ಎಲ್ಲರೂ ಒಟ್ಟಾಗಿ ಸೇರಿ ನಿರ್ಧರಿಸಿ ಇಡೀ ಅನ್ನ ಒಂದು ಒಳ್ಳೆ ನೀರನ್ನು ನನ್ನೊಬ್ಬನಿಗೆ ಉಣಬಡಿಸಿ ನನ್ನ ಶ್ವಾಸದ ಉಸಿರು ಭತ್ತದ ಹಾಗೆ ಮಾಡಿ ತಾವೆಲ್ಲರೂ ಉಪವಾಸವನ್ನು ಗೈದು ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ. ಆ ದಾರುಣ ದೃಶ್ಯವು ಈಗಲೂ ನನ್ನ ಮನಸ್ಸಿನಲ್ಲಿ ಉಳಿದು ನಿರಂತರ ಅಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ಚಿತ್ರವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇನಿಗೆ ಸೇರು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಹಾಸಲಿನ ವಚನಗಳೇ ಹೊರತಾಗಿ ಮತ್ತೆ ಯಾವ ಆಶೆ ಆಕಾಂಕ್ಷೆಗಳು ಉಳಿದಿಲ್ಲವೋ ದುಷ್ಟ. ದುರ್ಯೋಧನ ತಾಳಗಳು ತಾಳಗಳಲ್ಲವೋ ಮರುಳೇ ಹಾಳಗಳು. ನೀನಿಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳು. ಪಾಂಡವರ ಸರ್ವ ಸಂಪತ್ತನ್ನು ಸೋರೆಗೊಂಡಿದ್ದು ಈ ದಾಳಗಳು. ದ್ರೌಪದಿ ಅವಸ್ಥಾವರನ್ನು ಪ್ರೇರೇಪಿಸಿದ್ದು ಈ ದಾಳಗಳು. ಧರ್ಮರಾಯ ಭೀಮಾರ್ಜುನಾದಿ ನಕುಲ ಸಹದೇವರು ನಗರ ಸಭೆಯೊಳಗೆ ಸಮಕ್ಷಮ ದಳ ತಗ್ಗಿಸಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಈ ದಾಳಗಳು. ಹಿಡಂಬಿ ಬಕಾಸುರ ಸಹಿತ ಕೀಚಕನನ್ನು ಒದೆಗೆಯಲು ಈ ದಾಳಗಳೇ ಕಾರಣ. ಮುಂದಿನ ಕಾಲದಲ್ಲಿ ದುಶ್ಯಾಸನ ಬಿಸಿ ರಕ್ತದ ಗುಂಡಿಗೆಯ ಬಿಸಿ ರಕ್ತದಿಂದ ಶೈಲಿಯಲ್ಲಿ ತಿರುಗುಡಿಯನ್ನು ಕಟ್ಟಿಸುವುದಕ್ಕೆ ಕಾರಣವೂ ಈ ದಾಳಗಳೇ. ಭೀಮನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿದುಕೊಂಡು ದಾರಿಯ ಮೇಲೆ ಬಿದ್ದು ವಿಲ ವಿಲನೆ ಒದ್ದಾಯವನ್ನು ಮಾಡುವುದು ಈ ದಾಳಗಳಿಂದ. ಧರ್ಮ ತಥೋ ಜಯ ಎಂಬಂತೆ ಪಾಂಡವರಿಗೆ ಜಯವು ಲಭಿಸುವುದು. ಸಿಂಹಾಸನ ಮನೆಯಲ್ಲಿ ಭರತ ಕಂಡ ಹರ್ಷದಿಂದ ದ್ವಾಪುರಾಯುಗದ ಅಂತ್ಯ ಕಾಣುವುದು. ದ್ವಾಪುರಾಯುಗ ಅಂತ್ಯ ಕಾಣುವುದು. ಇಷ್ಟಕ್ಕೆಲ್ಲ ಕಾರಣನಾದ ಇಷ್ಟಕ್ಕೆಲ್ಲ ಮಾರ್ಗ ಸೂಚಿಸಿದ್ದ ಇವುಗಳನ್ನು ಬರೀ ತಾಳಗಳ ರೀತಿಯ ಬರಲಿ.
ಆ